ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಯೋಧ್ಯೆಯ ರಾಮನ ದೇಣಿಗೆಯ ಲೆಕ್ಕಕ್ಕೆ ಟೈಟ್ ಸೆಕ್ಯೂರಿಟಿ, 23 ಕಾಣಿಕೆಯ ಎಣಿಕಾ ಸಿಬ್ಬಂದಿ ರಾಜೀನಾಮೆ, ಗುತ್ತಿಗೆ ಏಜೆನ್ಸಿಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಸಿಬ್ಬಂದಿಗಳು. ಹಣಕಾಸು ವಹಿವಾಟು ವ್ಯವಸ್ಥೆಯನ್ನು ಬದಲಿಸಿರುವಂತಹದ್ದು ಟ್ರಸ್ಟು. ಬ್ಯಾಂಕ್ ವಹಿವಾಟಿಗೆ ಕಾರ್ಯದರ್ಶಿಗಳ ಸಹಿ ಕಡ್ಡಾಯ ಅನ್ನುವಂತಹ ಹೊಸ ರೂಲ್ಸ್ ಕೂಡ ಬಂದಿದೆ. ಟ್ರಸ್ಟ್ನ ಮಧ್ಯಂತರ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಮೋಹನ್ ಅವರು, ಚಾರ್ಟರ್ಡ್ ಅಕೌಂಟೆಂಟ್ ಚಂದನ್ ರೈ ಸಹಿಗಳು ಕೂಡ ಕಡ್ಡಾಯ ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿಂದೆ ಹಣಕಾಸಿನ ವಹಿವಾಟನ್ನು ಅನಿಲ್ ಮಿಶ್ರಾ ಅವರು ನೋಡಿಕೊಳ್ತಾ ಇದ್ರು. ಈಗ ಒಂದಿಷ್ಟು ಮಾರ್ಪಾಡುಗಳನ್ನು ಮಾಡಿಕೊಂಡು ಮತ್ತೆ ಲೋಪಗಳಾಗದೇ ಇರುವಂತಹ ನಿಟ್ಟಿನಲ್ಲಿ ಕ್ರಮಕ್ಕೆ ಮುಂದಾಗಿರುವಂಥದ್ದು. ಡೀಟೇಲ್ಸ್ ಕೊಡೋದಕ್ಕೆ ಶಬೀರ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಈಗಾಗಲೇ SIT ಇನ್ವೆಸ್ಟಿಗೇಷನ್ನಲ್ಲಿ ಎಲ್ಲೆಲ್ಲಿ ಲೋಪದೋಷಗಳಿದೆ ಅನ್ನೋದನ್ನು ತೋರಿಸುವಂತಹ ಕೆಲಸ ಆಗಿದೆ. ಅದಾದ ಮೇಲೆ ಈಗ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಮತ್ತೆ ಈ ರೀತಿಯ ಲೋಪದೋಷಗಳು ಕಾಣಿಸ್ಕೊಳ್ಳದೇ ಇರುವಂತಹ ನಿಟ್ಟಿನಲ್ಲಿ ಯಾವ ರೀತಿಯ ಮಾರ್ಪಾಡುಗಳನ್ನು ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ. ಪ್ರೇಮ್, ನೋಡಿ, ಅಯೋಧ್ಯೆಯಲ್ಲಿ ಈ ದೇಣಿಗೆ ಹಣ ಕಳ್ಳತನ ಆದ ಬಳಿಕ ಈಗ ದೇಣಿಗೆ ಹಣವನ್ನು ಎಣಿಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭದ್ರತೆಯನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಟ್ರಸ್ಟ್ ಮಾಡ್ತಾ ಇದೆ. ಈ ಹಿಂದೆ ಎಲ್ಲೆಲ್ಲಿ ಲೋಪದೋಷಗಳಾಗಿತ್ತು ಅದನ್ನು ಸರಿಪಡಿಸುವಂಥ ಕೆಲಸಗಳಾಗಿದೆ. ಕೆಲವು ದಿನಗಳ ಹಿಂದೆ ಅಷ್ಟೇ ನಾವು ಗಮನಿಸಿದ್ವಿ, ಹಣ ಎಣಿಕೆ ಕೇಂದ್ರಕ್ಕೆ ಹೋಗುವಂಥ ಸಿಬ್ಬಂದಿಗಳನ್ನು ವಿಶೇಷವಾಗಿ ತಪಾಸಣೆಗೆ ಒಳಪಡಿಸುವಂತಹ ಕೆಲಸವನ್ನು ಮಾಡಲಾಗಿತ್ತು. ಮತ್ತು ಅವರಿಗೆ ಸಮವಸ್ತ್ರವನ್ನು ಕೂಡ ಕೊಡುವಂಥ ಕೆಲಸಗಳನ್ನು ಕೂಡ ಮಾಡಲಾಗಿತ್ತು. ಶೂ ಅಥವಾ ಚಪ್ಪಲಿಗಳನ್ನು ಹಾಕುವಂತಿಲ್ಲ, ಮತ್ತು ಟೇಬಲ್ ಮೇಲೆ ಕೂತು ಹಣವನ್ನು ಎಣಿಕೆ ಮಾಡುವಂತಿಲ್ಲ. ಈ ರೀತಿಯಾದಂತಹ ಬೇರೆ ಬೇರೆ ಒಂದಷ್ಟು ಕಂಡೀಷನ್ಸ್ಗಳನ್ನು ಕೂಡ ಮಾಡಲಾಗಿತ್ತು. ಇದರ ಹೊರತುಪಡಿಸಿ ಇನ್ನಷ್ಟು ಭದ್ರತೆಯನ್ನು ಒದಗಿಸುವಂಥ ಕೆಲಸಗಳು ಕೂಡ ಈಗ ಮುಂದುವರೆದ ಭಾಗದಲ್ಲಿ ಆಗ್ತಾ ಇರುವಂಥದ್ದು. ಈ ಹಣ ಎಣಿಕೆ ಮಾಡುವಂತಹ ಕೇಂದ್ರ ಏನಿತ್ತು, ಇದರಲ್ಲಿ ಕೆಲವೊಂದಿಷ್ಟು ಬ್ಲೈಂಡ್ ಸ್ಪಾಟ್ಗಳಿತ್ತು. ಇವುಗಳನ್ನೇ ಬಳಸಿಕೊಂಡು ಆರೋಪಿಗಳು ಹಣವನ್ನು ಕದಿತಾ ಇದ್ರು ಅನ್ನುವಂಥದ್ದು ಕೂಡ SIT ವರದಿಯಲ್ಲಿ ಗೊತ್ತಾಗಿತ್ತು. ಸೊ ಹೀಗಾಗಿ ಈ ಒಂದು ಹಣ ಎಣಿಕೆ ಕೇಂದ್ರದಲ್ಲಿ 13 ಹೆಚ್ಚುವರಿ CCTV ಕ್ಯಾಮ್ರಾಗಳನ್ನು ಹಾಕೋ ಮೂಲಕ ಯಾವ ಆಯಾಮದಲ್ಲೂ ಕೂಡ ಹಣ ಕಳ್ಳತನ ಮಾಡಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಮೇಲ್ವಿಚಾರಣೆ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿರುವಂಥದ್ದು. ಇದರ ಜೊತೆಗೆ ಈ ಹುಂಡಿಯಿಂದ ಹಣವನ್ನು ಎಣಿಕೆ ಕೇಂದ್ರಕ್ಕೆ ತರುವಂಥದ್ದು ಮತ್ತು ಅಲ್ಲಿಂದ ಅದನ್ನು ಬ್ಯಾಂಕಿಗೆ ಸಾಗಿಸುವಂತಹ ಹಂತದಲ್ಲೂ ಕೂಡ ಒಂದಷ್ಟು ಲೋಪದೋಷಗಳಾಗಿರುವಂಥದ್ದು ಕೂಡ ಗೊತ್ತಾಗಿತ್ತು. ಸೊ ಹೀಗಾಗಿ 27 ಮಂದಿಯನ್ನು ಹೆಚ್ಚುವರಿ ಭದ್ರತೆಗೆ ಈಗ ನಿಯೋಜಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿರುವಂಥದ್ದು. ಹಣ ಎಲ್ಲೆಲ್ಲಿ ಸರ್ಕ್ಯುಲೇಟ್ ಆಗುತ್ತೆ ಆ ಎಲ್ಲ ಪ್ರದೇಶಗಳಲ್ಲೂ ಕೂಡ ಇವರು ಭದ್ರತೆಗೆ ಹಣದ ದೇಣಿಗೆ ಪೆಟ್ಟಿಗೆಗಳ ಜೊತೆಗೆ ಮತ್ತೆ ಎಣಿಕೆ ಆದ ಬಳಿಕ ಅಲ್ಲಿಂದ ಅದು ಬಾಕ್ಸ್ ಏನು ಬ್ಯಾಂಕಿಗೆ ಹೋಗುತ್ತೆ ಅದರ ಜೊತೆಗೆ ಕೂಡ ಇವರು ಕೂಡ ಇರ್ತಾರೆ. ಸೊ ಹೀಗಾಗಿ ಎಲ್ಲೂ ಕೂಡ ಹಣವನ್ನು ಲೂಟಿ ಮಾಡಲಿಕ್ಕೆ ಸಾಧ್ಯವಾಗದಂಥ ಸನ್ನಿವೇಶಗಳನ್ನು ನಿರ್ಮಾಣ ಮಾಡಲಾಗ್ತಾ ಇರುವಂಥದ್ದು. ಮತ್ತೊಂದು ಪ್ರಮುಖ ಸಂಗತಿ ಏನು ಅಂದರೆ, ರಾಮ ಮಂದಿರದಲ್ಲಿ ಒಂದು ಸೀಕ್ರೆಟ್ ಡೊನೇಷನ್ ಬಾಕ್ಸ್ ಇರುವಂಥದ್ದು, ಅಂದರೆ ರಹಸ್ಯ ದೇಣಿಗೆ ಪೆಟ್ಟಿಗೆ ಇರುವಂಥದ್ದು. ಇಲ್ಲಿ ಈ ಹಿಂದೆ ಯಾರು ಕೂಡ ಭದ್ರತೆಗೆ ಇರ್ತಿರ್ಲಿಲ್ಲ. ಭಕ್ತರು ತಮಗೆ ಬೇಕಾದ ರೀತಿಯಲ್ಲಿ ಯಾವುದೇ ಹೆಸರುಗಳನ್ನು ಉಲ್ಲೇಖ ಮಾಡದೆ ದೇಣಿಗೆಯನ್ನು ಕೊಡ್ಬೋದಾಗಿತ್ತು. ಈಗ ಅಲ್ಲಿ 3 ಪೊಲೀಸರನ್ನ ಭದ್ರತೆಗೆ ನಿಯೋಜಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಯಾಕೆಂದರೆ ಸಾಮಾನ್ಯವಾಗಿ ಈ ಪೆಟ್ಟಿಗೆಗೆ ಬಹಳಷ್ಟು ಕಾಸ್ಟ್ಲಿಯೆಸ್ಟ್ ಐಟಮ್ಗಳು, ಚಿನ್ನ, ಬೆಳ್ಳಿ ಸೇರಿದಂತೆ ಬೇರೆ ಬೇರೆ ಪ್ರಮುಖ ವಸ್ತುಗಳು ಕೂಡ ಬರ್ತಾ ಇತ್ತು. ಸೊ ಹೀಗಾಗಿ ಇಲ್ಲಿ ಪೊಲೀಸ್ ಭದ್ರತೆಯನ್ನು ಹೆಚ್ಚು ಮಾಡೋ ಮೂಲಕ ಇದು ಕೂಡ ದುರ್ಬಳಕೆಯಾಗದ ರೀತಿಯಲ್ಲಿ ನೋಡಿಕೊಳ್ಳುವಂಥ ಕೆಲಸಗಳಾಗ್ತಾ ಇದೆ. ಇನ್ನು ಟ್ರಸ್ಟ್ನ ಹಣ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ಹಿಂದೆ ಅನಿಲ್ ಮಿಶ್ರಾ ಎಲ್ಲರ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ರು ಮತ್ತು ಚೆಕ್ಗಳನ್ನು ಇಶ್ಯೂ ಮಾಡ್ತಾ ಇದ್ರು. ಈಗ ಅದಕ್ಕೂ ಕೂಡ ಬ್ರೇಕ್ ಹಾಕಿ ಖಜಾಂಚಿಯ ಜೊತೆಗೆ CAಯ ಸಹಿ ಕೂಡ ಕಡ್ಡಾಯವಾಗಿ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಯಮವನ್ನು ರೂಪಿಸಲಾಗಿದೆ. ಆ ಮೂಲಕ ಹಣ ದುರ್ಬಳಕೆಯನ್ನು ಸಂಪೂರ್ಣವಾಗಿ ತಡೆಯುವಂಥ ಪ್ರಯತ್ನಗಳು ಕೂಡ ಈಗ ಟ್ರಸ್ಟ್ ಕಡೆಯಿಂದ ಆಗ್ತಾ ಇದೆ.